ಮುಖ್ಯಮಂತ್ರಿಗಳಿಗೆ ಮತ್ತು ಈ ಒಂದು ಹೋರಾಟ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ. ಈಗಾಗಲೇ 5-6 ವರ್ಷಗಳಿಂದ ಈಗಾಗಲೇ 2024ರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತವಾಗಿ CITU ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಏನು, ಇವತ್ತು ಯಾಕೆ ಇವತ್ತು ಕಾರ್ಮಿಕರು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದರೆ ಕನಿಷ್ಠ ಕೂಲಿಗಾಗಿ ಹೋರಾಟ ಅಂತಕ್ಕಂಥ ಡಿಮ್ಯಾಂಡ್ ಇಟ್ಕೊಂಡು 36,000 ರೂಪಾಯಿ ಕನಿಷ್ಠ ಬೇಡಿಕೆ ಇದೆ ನಮ್ಮದು. ಮೊನ್ನೆ ತಾವೆಲ್ಲ ಕೆಲವು ಪ್ರಶ್ನೆ ಬರ್ಬೋದು. ಈಗಾಗಲೇ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕನಿಷ್ಠ ಕೂಲಿ ಮಾಡಿದಾರಲ್ಲ ಅಂತಂದು. ಆದರೆ ಅದು ಸಮರ್ಪಕವಾಗಿ ಆಗಿಲ್ಲ. ಸುಮಾರು 81 ಉದ್ಯಮಿಗಳನ್ನ ಮಾಡಿದ್ದಾರೆ, ಸೇರ್ಪಡೆ ಆಗಿದೆ. ಇನ್ನು ಲಕ್ಷಾಂತರ ಕಾರ್ಮಿಕರು, ಲಕ್ಷಾಂತರ ಮಹಿಳೆಯರು, ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿದ್ದಾರೆ. ಆಮೇಲೆ ಇದರಲ್ಲಿ ಗಾರ್ಮೆಂಟ್ ಜೊತೆಗೆ ಈಗ ಕೈಮಗ್ಗದ ಕೆಲಸ ಮಾಡ್ತ ಕಾರ್ಮಿಕರಿದ್ದಾರೆ. ಅವರು ಕೂಡ ಕನಿಷ್ಠ ಕೂಲಿ ಕೊಡ್ಬೇಕಂತೇಳಿ 36,000 ರೂಪಾಯಿ ವೈಜ್ಞಾನಿಕ ಆಧಾರದಲ್ಲಿ ಒಬ್ಬ ಒಂದು ಕುಟುಂಬ ನಡಿಬೇಕಾಯ್ತಂತಾರೆ. ಗಂಡ, ಹೆಂಡತಿ, ಮಕ್ಕಳು, ಒಂದು ಕುಟುಂಬ ನಿರ್ವಹಣೆ ಮಾಡಬೇಕಾಯ್ತಂತಾರೆ. ಕನಿಷ್ಠ ಒಂದು 36,000 ರೂಪಾಯಿ ಬೇಡಿಕೆ ಇಟ್ಕೊಂಡು CITU ಸ್ಟಡಿ ಮಾಡಿಟ್ಟಿದ್ದಾರೆ. ಯಾಕಂತಂದರೆ ಈ ಬೆಲೆ ಏರಿಕೆ ಸೂಚ್ಯಂಕನುಗುಣವಾಗಿ 36,000 ಕೇಳ್ತಾ ಇದ್ದೀವಿ. ಯಾಕೆ ಇಂದಿನ ದಿನಮಾನಗಳಲ್ಲಿ ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಆಗಿದೆ. ಆ ಜೊತೆ ಮನೆ ಬಾಡಿಗೆ ಜಾಸ್ತಿ ಆಗಿದೆ, ಸಿಲಿಂಡರ್ ಕೂಡ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಜೀವನ ಅವಶ್ಯಕ ವಸ್ತುಗಳು ರೇಟ್ ಜಾಸ್ತಿ ಆಗ್ಯಾವೆ. ಆಮೇಲೆ ಶಿಕ್ಷಣ ವೆಚ್ಚ ಜಾಸ್ತಿ ಆಗ್ತದೆ, ಆರೋಗ್ಯ ವೆಚ್ಚ ಜಾಸ್ತಿ ಆಗ್ತಾಯಿದೆ. ಇಂಥ ದಿನಮಾನಗಳಲ್ಲಿ ಕನಿಷ್ಠ ಕೂಲಿ 36,000 ಕೇಳ್ತಾ ಇದ್ದೀವಿ. ಆದರೆ ಕನಿಷ್ಠ ಮಟ್ಟದ ಜೀವನ ಮಾಡಬೇಕಾದ್ರೆ ಗಂಡ ಹೆಂಡತಿ ಮಕ್ಕಳು ಜೀವನ ಮಾಡ್ಬೇಕಂತಾರೆ ಒಂದು 36,000 ರೂಪಾಯಿ ಸರ್ಕಾರ ಕೊಟ್ಟರೆ ಜೀವನ ಮಾಡೋಕ್ಕೆ ಸಾಧ್ಯತೆ ಐತಿ. ಇರಬೇಕಪ್ಪ ಅದು ಜೀವನ ಕಷ್ಟದಾಯಕ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ವಿಷಯ ಇದು ಇರದ ಬಗ್ಗೆ ದುಡಿಯುವ ಜನತೆ ಶ್ರಮಜೀವಿಗಳ ಪರವಾಗಿ ಒಂದು ಎಡಪಕ್ಷ ನೇತೃತ್ವದಲ್ಲಿ CITU ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ಸುಮಾರು 2023ರಿಂದ ಸುಮಾರು 4 ವರ್ಷಗಳಿಂದ ಹೋರಾಟಗಳು ಕಂಟಿನ್ಯೂ ಹೋರಾಟ ಮಾಡ್ತೀವಿ. ಆ ಹೋರಾಟ ಪ್ರತಿಫಲವಾಗಿ ಮನ್ಮನೆ ಜಾಸ್ತಿ ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ಜಾಸ್ತಿ ಮಾಡ್ಬೇಕಂತ ನಾವು ಕಾರ್ಮಿಕರ ಆಕ್ರೋಶ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾಕೆ ದುಡಿಯುವ ಜನ, ಶ್ರಮಜೀವಿಗಳ ಜನ, ಸಂಪತ್ತು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರು? ಇಡೀ ಸಂಪತ್ತನ್ನು, ರಾಷ್ಟ್ರೀಯ ಸಂಪತ್ತು ಉತ್ಪಾದನೆ ಮಾಡ್ತಕ್ಕಂಥವ್ರು ಶ್ರಮಜೀವಿಗಳು. ಆ ಶ್ರಮಜೀವಿಗಳ ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಶ್ರಮಜೀವಿಗಳು ಕೊಂಡ್ಕೊಳ್ಳೋ ಶಕ್ತಿ ಕಡಿಮೆ ಆಗ್ತಾ ಇದೆ. ಜನ ಕೊಂಡ್ಕೊಳ್ಬೇಕಂತಂದ್ರೆ ಅವ್ರು ಸಂಬಳ ಕೊಡಬೇಕು. ಇದಕ್ಕೆ ಆರ್ಥಿಕ ಅಭಿವೃದ್ಧಿ ಆಗಲ್ಲ. ದೇಶದ ಆರ್ಥಿಕ ಅಭಿವೃದ್ಧಿ ಆಗಬೇಕಂತಂದ್ರೆ ದುಡಿಯುವ ಜನತೆಗೆ, ಶ್ರಮಜೀವಿಗಳಿಗೆ ಅವಾಗ ನೆಮ್ಮದಿ ಜೀವನ ಮಾಡಬೇಕಾದ್ರೆ ಕನಿಷ್ಠ ಕೂಲಿ ಕೊಟ್ಟಾಗ ಮಾತ್ರ ಆ ದೇಶದ ಒಂದು ಆರ್ಥಿಕ ವ್ಯವಸ್ಥೆ ಅಂತಂದರೆ ಸಮತೋಲನದಲ್ಲಿ ಬರೋಕ್ಕೆ ಸಾಧ್ಯತೆ ಐತಿ. ಇರದೇ ಇದ್ದರೆ ಜನತೆಯಲ್ಲಿ ಅಸಮಾಧಾನ, ಆಕ್ರೋಶ ಗಮನಗೊಂಡು ಜನತೆಯಲ್ಲಿ ಬೇರೆ ಬೇರೆ ಚಟುವಟಿಕೆ, ಆಕ್ರಮಣ ಚಟುವಟಿಕೆ, ಅರಾಜಕತೆ ವ್ಯವಸ್ಥೆ ನಿರ್ಮಾಣ ಆಗತಕ್ಕಂಥ ಪರಿಸ್ಥಿತಿ ಬರುತ್ತೆ. ಈ ಇಡತಕ್ಕಂಥ ಆಳುವ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ದುಡಿಯೋ ಜನರಿಗೆ ಕನಿಷ್ಠ ಕೂಲಿ ಕೊಡಬೇಕು. ಅವ್ರು ನೆಮ್ಮದಿ ಬದುಕು ಸಿಗಬೇಕಂತಕ್ಕಂಥದ್ದು ಈ ಒಂದು ನಮ್ಮ ಬೇಡಿಕೆ ಅದ. ಈ ಒಂದು ಬೇಡಿಕೆ ಇಡೀ ರಾಜ್ಯದಲ್ಲಿ ಎಲ್ಲ ಲಕ್ಷಗಟ್ಟಲೆ ಕಾರ್ಮಿಕರು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಬಿಜಾಪುರಲ್ಲಿ ಆಗ್ಯದ. ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕಲ್ಲಿ ಈಗ ಪಂಚಾಯತ್ ನೌಕರರು ಎಲ್ಲ ಒಟ್ಟಿಗೆ ಶ್ರಮಜೀವಿಗಳು ಹೋರಾಟ ಮಾಡ್ತಾ ಇದ್ವಿ. ಈ ಜೊತೆಗೆ ಅಂತಂದರೆ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ SIR ಅಂತ ನೀತಿ ನೋಡ್ತಾ ಇದ್ವಿ. SIR ಕೂಡ ಈ ಸಂದರ್ಭ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಯಾಕಂದರೆ ಶ್ರಮಜೀವಿಗಳಿಗೆ ಹೋರಾಟ ಮಾಡಿದ್ರೆ ಅವ್ರಿಗೆ ಮತದಾನ ಹಕ್ಕನ್ನು ಕಸ್ಕೊಳ್ತಕ್ಕಂಥ ನೀತಿ ಅದರಲ್ಲಿ SIR ಅದು ಸಮಗ್ರ ಪರಿಶೀಲನೆ ತಗೊಂಡು ಕಾಯ್ದೆ ತಗೊಂಬಂದು ಇಡೀಯಾಗಿ ಸುಮಾರು 13 ಜಿಲ್ಲೆಗಳಲ್ಲಿ ಆಗಿದೆ, 13 ರಾಜ್ಯಗಳಲ್ಲಿ ಆಗಿದೆ. ಅದನ್ನ ಕೂಡ ಕರ್ನಾಟಕದಲ್ಲಿ ಕೂಡ ಜಾರಿಗೆ ಆದರೆ ಈ ಮತದಾನ ಹಕ್ಕನ್ನು ಕೂಡ ಕಸ್ಕೊಳ್ತಕ್ಕಂಥ ಪರಿಸ್ಥಿತಿ ಅದ. ಈ SIR ವಿರುದ್ಧ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅಂತಂದರೆ ಕಾರ್ಮಿಕ ನೀತಿ ಸಂಹಿತೆ 4 ಕಾರ್ಮಿಕ ಸಂಹಿತೆ ವಿರುದ್ಧ ಈಗಾಗಲೇ 12ನೇ ತಾರೀಕು ಇಡೀ ರಾಷ್ಟ್ರಾದ್ಯಂತ ಹೋರಾಟ ಮಾಡಿದ್ದೀವಿ. ಇನ್ನೂ ಕೂಡ ಈ ಹೋರಾಟ ನಿರಂತರವಾಗಿರುತ್ತೆ. ಈ ಕಾರ್ಮಿಕ ನೀತಿ ಸಂಹಿತೆ ತರೋದ್ರ ಮುಖಾಂತರ ಜನತಾ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಮೊಟಕುಗೊಳಿಸ್ತಾ ಇದ್ದಾರೆ. ಯಾವುದು ಕಾರ್ಮಿಕ ನೀತಿ ಸಂಹಿತೆ ಅಂದ್ರೆ ಏನು? ಈ ನೀತಿ ಸಂಹಿತೆ ಸುಮಾರು 29 ಕಾಯ್ದೆ ತಿದ್ದುಪಡಿ ಮಾಡಿ ಕಾರ್ಮಿಕ 4 ಭಾಗಗಳನ್ನು ಮಾಡಿ ಜನರನ್ನು ಹೊಡಿತಕ್ಕಂಥ ಪರಿಸ್ಥಿತಿ. ಅಂದರೆ ಜನರ ಶ್ರಮಜೀವಿಗಳು ಪ್ರತಿಭಟನೆ ಮಾಡಬಾರ್ದು, ಚಳವಳಿ ಮಾಡಬಾರ್ದು, ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನ ಮೊಟಕುಗೊಳಿಸ್ತಕ್ಕಂಥ ನೀತಿ ತರ್ತಾ ಇದ್ದಾರಲ್ಲ, ಆ 4 ನೀತಿ ಸಂಹಿತೆ ಉಗ್ರವಾಗಿ ನಾವು ಖಂಡಿಸ್ತೇವೆ. ಅದು ಕೂಡಲೇ ನೂತನ ಸರ್ಕಾರ ಈಗೇನು DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅವರು ಕೂಡ ಇದ್ರ ಬಗ್ಗೆ ಹಿನ್ನೆಲೆಯಲ್ಲಿ ಆ ಒಂದು 4 ಕಾರ್ಮಿಕ ನೀತಿ ಸಂಹಿತೆ ಜಾರಿ ತರಬಾರ್ದು. ಈಗ ಇವತ್ತು ಬಿಜಾಪುರ ಜಿಲ್ಲೆ CITU ನೇತೃತ್ವದಲ್ಲಿ, ಗ್ರಾಮ ಪಂಚಾಯತಿ ನೌಕರ ಸಂಘದ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯ ಸಮಿತಿ CITU ಒಂದು ಕರೆ ಮೇರೆಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ
ಎಲ್ಲ ದುಡಿಯ ಶ್ರಮಜೀವಿಗಳು ಇವತ್ತು ಬೀದಿಗಿಳಿದು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಪತ್ರ ಅರ್ಪಿಸ್ತಾ ಇದ್ದೇವೆ. ಇವತ್ತು ಯಾಕೆಪ್ಪ ಅಂತ ದುಡಿಯೋ ಜನ ಶ್ರಮಜೀವಿಗಳಪ್ಪ ಅಂತ ಬೀದಿಗೆ ಬಂದು ಜಿಲ್ಲಾಧಿಕಾರಿ ಮನವಿ ಪತ್ರ ಅರ್ಪಿಸ್ತಾ ಇದ್ದಾರೆ. ಕನಿಷ್ಠ ವೇತನ ಅಂದರೆ ದುಡಿಯುವ ಜನಕ್ಕೆ ಕನಿಷ್ಠ 36,000 ರೂಪಾಯಿ ವೇತನ ಕೊಡಬೇಕಂತೇಳಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಆದರೆ ಯಾಕೆ ಅಂತ 36,000 ಕನಿಷ್ಠ ವೇತನ ನಾವು ಕೇಳ್ತಾ ಇದ್ದೇವೆ. ಶೇಟ್ ನೇತೃತ್ವತ್ತಾರೆ ಒಂದು ಕುಟುಂಬ ಜೀವನ ನಿರ್ವಹಣೆ ಮಾಡಬೇಕಾಗ್ತಾರೆ. ಗಂಡ ಹೆಂಡತಿ ಮಕ್ಕಳು ಒಂದು ಜೀವನ ಮಾಡಬೇಕಾದ್ರೆ ಕನಿಷ್ಠ ವೇತನ ಬೇಕಾಗುತ್ತೆ. ಇರದಿದ್ರಪ್ಪ ಜೀವನ ಕಷ್ಟದಾಯಕ ಆಗುತ್ತೆ. ಆ ಹಿನ್ನೆಲೆಯಪ್ಪ ಅಂತಾರೆ ಶೇಟ್ ನೇತೃತ್ವದಲ್ಲಿ ಒಂದು ಅಧ್ಯಯನ ಮಾಡಿ ಒಂದು ಜೀವನ ಮಾಡೋಕೆ ಕನಿಷ್ಠ ಒಂದು ನಿಗದಿ ಮಾಡಿ ವೈಜ್ಞಾನಿಕ ಆಧಾರ ಮಾಡಿ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಬೆಲೆ ಸೂಚಕ ಅನುಗುಣವಾಗಿ 6 ತಿಂಗಳಿಗೊಂದ್ಸಲ ರೇಟ್ ಏರಿಸ್ತಾರೆ, ಡಿ ಅಂತ ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ದುಡಿಯುವ ಜನ ಶ್ರಮಜೀವಿಗಳ ಸಂಪತ್ತು ಉತ್ಪಾದನೆ ಮಾಡ್ತಕ್ಕಂಥ ಶ್ರಮಜೀವಿಗಳು ಸಮಾಜದ ಸಂಪತ್ತು ಉತ್ಪಾದನೆ ಶ್ರಮಜೀವಿಗಳಿಗೆ ಒಂದು ಕನಿಷ್ಠ ಕೂಲಿಯನ್ನು ನಾವು ಕೇಳ್ತಾ ಇದ್ದೀವಿ. 36,000 ಕೊಡೋರ ಮುಖಾಂತರ ಸರ್ಕಾರ ಆರ್ಥಿಕ ಒಂದು ಭದ್ರತೆ ಕೊಡಬೇಕಂತ ಕೇಳ್ತಾ ಇದ್ದೀವಿ. ಯಾಕಂದರೆ ಜೀವನ ವೆಚ್ಚ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಬೆಲೆ ಏರಿಕೆ ಅನುಗುಣವಾಗಿ ದಿನಕ್ಕೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಸಿಲಿಂಡರ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಜೀವನಾವಶ್ಯಕ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಈ ಮೂಲಕ ಬೆಲೆ ಬಾಡಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಶಿಕ್ಷಣ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಈ ಶಿಕ್ಷಣ ವೆಚ್ಚ, ಆರೋಗ್ಯ ವೆಚ್ಚ, ಮನೆ ಬಾಡಿಗೆ ಇವೆಲ್ಲ ನಿರ್ವಹಿಸಿಕೊಂಡು ಜೀವನ ಮಾಡಬೇಕಂತಂದರೆ ಈ ಕೊಡ್ತಕ್ಕಂಥ ಸರ್ಕಾರ ಸಂಬಳದಲ್ಲಿ ಜೀವನ ಮಾಡೋದು ಭಾಳ ಕಷ್ಟದಾಯಕ ಅದ. ಆ ಹಿನ್ನೆಲೆ ಅಂತಾರೆ ನಮ್ಮ ಸಿಎಟ್ ನೇತೃತ್ವದಲ್ಲಿ ಇವತ್ತು ಸುಮಾರು ವರ್ಷಗಳಿಂದ 2023ರಿಂದ ಸುಮಾರು ವರ್ಷಗಳು ಹೋರಾಟ ಮಾಡ್ಕೊತ ಬಂದೆವು. ಆ ಹೋರಾಟ ಮಾಡೋ ಪ್ರತಿಫಲವಾಗಿ ಮೊನ್ನೆಯಪ್ಪ ಅಂತ ಅನೌನ್ಸ್ ಮಾಡಿದ್ದಾರೆ. ಕನಿಷ್ಠ ಕೂಲಿ ಅಂತ ತಂದು ಇದು ಕರಕುಶಲ ಕಾರ್ಮಿಕರಿಗೆ 25,000 ಮಾಡಿದ್ದಾರೆ. ನಾವು ಕೇಳ್ತಾ ಇರೋದು ಅದನ್ನು ನಾವು ಸ್ಟೇಟ್ ನಲ್ಲಿ ನಾವು ಸ್ವಾಗತ ಮಾಡ್ತೀವಿ. ಅದ್ರ ಜೊತೆಗೆಪ್ಪ ಅಂತಾರೆ ಇದು ಇನ್ನೂ ಕೇವಲ 81 ಉದ್ಯಮ ಸೇರಿಸ್ಕೊಂಡಿದ್ದಾರೆ. ಇನ್ನೂ ಒಂದು 19 ಉದ್ಯಮಗಳೇನಪ್ಪ ಅಂತ ಕೈ ಬಿಟ್ಟಿದೆ ಸರ್ಕಾರ. ಆ 19 ಉದ್ಯಮದ ಕೈಮಗ್ಗದಲ್ಲಿ ಕೆಲಸ ಮಾಡ್ತಕ್ಕಂಥ ಆಗಿರ್ಬೋದು, ಗಾರ್ಮೆಂಟ್ದಲ್ಲಿ ಕೆಲಸ ಮಾಡ್ತಕ್ಕಂಥ ಆಗಿರ್ಬೋದು, ನೇಕಾರಿಕೆ ಆಗಿರ್ಬೋದು, ಸುಮಾರು ಲಕ್ಷಾಂತರ ಅಂತ ಕಾರ್ಮಿಕರು ಮಹಿಳೆಯರಪ್ಪ ಅಂತಾರೆ ಹೊರಗಡೆ ಬಂದಿದ್ದಾರೆ. ಅವರು ಏನಪ್ಪ ಅಂತಾರೆ ಅವರೊಂದು ಆರ್ಥಿಕ ಒಂದು ಆಕ್ರೋಶಗೊಂಡು ಹೋರಾಟ ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆ ಏನಪ್ಪ ಅಂತಾರೆ ಇವು ದುಡಿಯುವ ಜನ ಶ್ರಮಿಜೀವಿಗಳಿಗೆ ರಾಜ್ಯ ಸರ್ಕಾರ ಏನಪ್ಪ ಅಂತಾರೆ 30 ಕನಿಷ್ಠ ವೇತನ ಕೊಡೋರ ಮುಖಾಂತರ ಒಂದು ಆರ್ಥಿಕ ಕೊಳ್ಳುವ ಶಕ್ತಿ, ಜನತೆ ಕೊಳ್ಳುವ ಶಕ್ತಿ ಜಾಸ್ತಿ ಮಾಡೋ ಮುಖಾಂತರ ಆರ್ಥಿಕ ಸಮತೋಲನ ಕಾಪಾಡೋ ದೃಷ್ಟಿಯಿಂದ ಸರ್ಕಾರ ಏನಪ್ಪ ಅಂತಾರೆ ರಾಜ್ಯ ಸರ್ಕಾರ ಅದು ಜಾರಿ ಮಾಡ್ಬೇಕಂತ ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೇನೆ. ಇದರ ಜೊತೆಗೆ ಏನಪ್ಪ ಅಂತಂದರೆ ಈ ನಾವು ಇನ್ನೊಂದು ವಿಷಯಗಳು ಇಲ್ಲಿ ಎಕ್ಸ್ಪ್ರೆಸ್ ಆಗಿ ಇಷ್ಟಪಡ್ತೀನಿ. ಕಾರ್ಮಿಕ ನೀತಿ ಸಂಹಿತೆ ಈಗಾಗಲೇ ಕಾರ್ಮಿಕ ನೀತಿ ಸಂಹಿತೆ ಜಾರಿ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟು. ಆದರೆ ರಾಜ್ಯ ಸರ್ಕಾರ ತುದಿಗಾಲ ಮಾಡ್ತಿದ್ದಾರೆ. ಈಗಾಗಲೇ ತಯಾರಿ ನಡೆದಿದ್ದಾರೆ ಅವ್ರು ಜಾರಿ ಮಾಡ್ಕೊಳ್ಳೋಕ್ಕೆ. ಆ 4 ನೀತಿ ಕಾರ್ಮಿಕ ಸಂಹಿತೆ ಜಾರಿ ಮಾಡಿದ್ರೆ ಶ್ರಮಜೀವಿಗಳು ಪ್ರತಿಭಟನೆ ಹಕ್ಕನ್ನು ಕಸಿಕೊಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಸಂವಿಧಾನಬದ್ಧವಂಥ ಹಕ್ಕು. ಆ ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕು ಕಸ್ಕೊಂಡ್ರೆ ಇದು ಗುಲಾಮಗಿರಿ ವ್ಯವಸ್ಥೆ ಹೋಗ್ತಾ ಇದ್ವಿ. ಸ್ವತಂತ್ರ ಸುಮಾರು 150 ವರ್ಷಗಳಿಂದ ಹೋರಾಟ ಮಾಡಿ ಪಡ್ಕೊಂತ ಹಕ್ಕು. ಯಾಕಂದ್ರೆ ಹೋರಾಟ ಪ್ರತಿಭಟನೆ ನಮ್ಗೆ ಏನು ಅನ್ಯಾಯ ಆದಾಗ ನಾವು ಪ್ರತಿಭಟನೆ ಮಾಡಿ ನಮ್ಮ ಸಮಸ್ಯೆನ ಪರಿಹರಿಸ್ತೀವಿ. ಆ ಪ್ರತಿಭಟನೆ ಮಾಡ್ತಾ ಹಕ್ಕನ್ನಪ್ಪ ಅಂದು ಕಾರ್ಪೊರೇಟ್ ವಲಯ ಸರ್ಕಾರ ಕಾರ್ಪೊರೇಟ್ ವಲಯಕ್ಕೆ ಮನದು ಏನಪ್ಪ ಅಂತಾರೆ ಆ ಶ್ರೀಮಂತ ಸರವಾಗಿ ಬಂಡವಾಳ ಪರವಾಗಿ ನೀವು ಕಾರ್ಮಿಕ ನೀತಿ ತಂದ್ರೆ ಅವ್ರು ಆ 4 ಕಾರ್ಮಿಕ ನೀತಿ ನಮ್ಮ ರಾಷ್ಟ್ರ ಎಫೆಕ್ಟ್ ದುಡಿಯುವ ಜನಕ್ಕೆ ಭಾಳ ಎಫೆಕ್ಟ್ ಆಗುತ್ತೆ. ಪ್ರತಿಭಟನೆ ಮಾಡಬಾರ್ದು, ಚಳವಳಿ ಮಾಡಬಾರ್ದು, ಮಾಡಿದವ್ರಿಗೆ ಅರೆಸ್ಟ್ ಮಾಡ್ತೀವಿ, ಜೈಲಿಗೆ ಹಾಕ್ತೋಗುತ್ತೆ. ಈ ನೀತಿ ಅದಲ್ಲ, ಇದು ನಾವು ಖಂಡಿಸ್ತಾ ಇದ್ದೇವೆ. ಈ ರಾಜ್ಯ ಸರ್ಕಾರ ಈ ಕೂಡಲೇ ನಾಳೆ ನೂತನ ಮುಖ್ಯಮಂತ್ರಿ ಆಗತಕ್ಕಂಥವ್ರು ಡಿ.ಕೆ. ಶಿವಕುಮಾರ್ ಅಂತ ಇದು ನಮ್ಮ ಈ ಮನೆಯನ್ನು ಪುರಸ್ಕರಿಸಿ ಅವ್ರಿಗೆ 4 ಕಾರ್ಮಿಕ ನೀತಿ ಸಂಹಿತೆನಪ್ಪ ಅಂತ ರದ್ದುಗೊಳಿಸಬೇಕು. 36,000 ಕನಿಷ್ಠ ವೇತನ ಜಾರಿ ಮಾಡಬೇಕು. ದುಡಿಯುವ ಶ್ರಮಜೀವಿಗಳಿಗೆ ಒಂದು ಆರ್ಥಿಕ ಭದ್ರತೆ ಕೊಡಬೇಕು ಅಂತ ಈ ಮೂಲಕ ಆಗ್ರಹಪಡ್ತಾ ಇದ್ದೀವಿ. ಸೊ ಇದೇ ಸಂದರ್ಭದಲ್ಲಿ ನಮ್ಮ ಇತ್ತೀಚೆಗೆ ಕೇರಳದಲ್ಲಿಪ್ಪ ಅಂತಾರೆ ಅಂತ ಮುಖ್ಯ ವಿಜಯರಾವ್ ಅಂತ ನಮ್ಮ ಮಾಜಿ ಮುಖ್ಯಮಂತ್ರಿ ಎಡರಂಗ ಸರ್ಕಾರಪ್ಪ ಅಂತಾರೆ. ಎಡ ಸರ್ಕಾರ ಈ ಮೊನ್ನೆ ಅಧಿಕಾರ ಹಿಡಿದ ತಕ್ಷಣ ಇಡಿ ದಾಳಿ ಮಾಡ್ತು. ಈ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ವಲಯದ BJP ಸರ್ಕಾರ ದುಡಿ ಶ್ರಮ ಈ ಮುಖ್ಯಮಂತ್ರಿ ಸಮಾಜವಾದಿ ಮುಖ್ಯಮಂತ್ರಿ ಈ ಜನತೆ ಪರವಾಗಿ ಇರ್ತಕ್ಕಂಥ ಇಡಿ ದಾಳಿ ಮಾಡಿ ಪ್ರತಿಭಟನೆ ಮಾಡ್ತಕ್ಕಂಥವ್ರಿಗೆ ಒಂದು ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ರಾಷ್ಟ್ರೀಯ ಮಟ್ಟದ ಪ್ರತಿಭಟನೆ ಮಾಡಿದ್ದೇವೆ. ಅದನ್ನ ಇಂಥ ಇಡಿ ದಾಳಿ ಅಂತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಲ್ಲದು. ಆ ಒಂದು ನೀತಿಯಿಂದ ನಾವು ಅದ್ರ ಜೊತೆಗೆ ಖಂಡಿಸ್ತಾ ಇದ್ದೀವಿ. ಜೊತೆಗೆ SIR ಅಂತ ತರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ SIR ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಅಂದರೆ ಸಮಗ್ರ ಪರಿಶೀಲನೆ ಅಂತ ಹೆಸರಿನ ಮೇಲೆ ಈ ಒಂದು ಈಗಾಗಲೇ 14 ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಜಾರಿ ಮಾಡಿದ್ದಾರೆ. ಸುಮಾರು ವೆಸ್ಟ್ ಬಂಗಾಳ 90 ಲಕ್ಷ ಓಟುಗಳಪ್ಪ ಅಂತ ಮೊಟ್ಟೆಗೆ
ಈಗ ನಮ್ಮ ಕನ್ನಡದಲ್ಲಿ ಜಾರಿಗೆ ಆದರೆ ಇದು ಕೂಡ ಇದು ಕೂಡ ಆದಿವಾಸಿಗಳಿಗೆ, ಬುಡಕಟ್ಟು ಜನರಿಗೆ, ಅಲ್ಪಸಂಖ್ಯಾತರಿಗೆ ಏನು 11 ಅವರೇನು ಡಿಗ್ರಿ ಕೊಟ್ಟಿದ್ದಾರೆ, ಅವ್ರು ಆ ಕಾರ್ಡ್ ಕೊಡದೇ ಇದ್ರೆ ಮತ ಪಡ್ತಕ್ಕಂಥ ಹಕ್ಕನ್ನು ದೂರ ಹೊರಿಸಿರ್ತಾರೆ. ಇದರಿಂದ ಸರ್ಕಾರದ ಸಿಗ್ತಕ್ಕಂಥ ಸೌಲಭ್ಯದಿಂದ ವಂಚಿತರಾಗ್ತಾರೆ. ಆ ಹಿನ್ನೆಲೆಯಲ್ಲಿ ಈ SIR ಅಂತಕ್ಕಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಬಿಜಾಪುರ ಜಿಲ್ಲೆಯಿಂದ ಖಂಡಿಸ್ತೇವೆ. ಅದು SIR ಏನಪ್ಪ ಅಂದ್ರೆ ಕೋರ್ಟ್ ಆ್ಯಕ್ಚುಲಿ ಚುನಾವಣಾ ಆಯೋಗ ಏನದಲ್ಲ ಅದನ್ನು ಸ್ವಾಗತ ಚುನಾವಣಾ ಆಯೋಗದಲ್ಲಿ ಎತ್ತಿಡಿದಾರೆ. ಈ ವ್ಯವಸ್ಥೆ SIR ಬಗ್ಗೆ ಅದನ್ನು ಪುನಃ ಪರಿಶೀಲಿಸಬೇಕು. ಪರಿಶೀಲಿಸಪ್ಪ ಅಂತ ಜನರಿಗೆ ಮತದಾನ ಮಾಡೋ ಹಕ್ಕನ್ನು, ಯಾಕಂದ್ರೆ ಸ್ವತಂತ್ರ ಪಡ್ಕೊಳ್ಬೇಕಾದ್ರೆ ಎಷ್ಟೋ ಹೋರಾಟ ಮಾಡಿ 1,000 ಲಕ್ಷಗಟ್ಟಲೆ ಜನ ಹೋರಾಟ ಮಾಡಿ ಶ್ರಮಜೀವಿಗಳು, ದುಡಿಯುವ ಜನ, ಕಾರ್ಮಿಕರು, ರೈತರು ರಕ್ತಪಾತ ಹಂಚಿ ಇವತ್ತು ಸ್ವಾತಂತ್ರ್ಯ ಪಡ್ಕೊಂಡ್ವಿ. ಆ ಸ್ವಾತಂತ್ರ್ಯ ಪಡ್ಕೊಂಡಿದ್ದೇನಪ್ಪ ಅಂತ ಈ ವ್ಯವಸ್ಥೆಯಲ್ಲಿ SIR ತರೋ ಮುಖಾಂತರ ಇಡೀ ಪ್ರಜಾತಂತ್ರ ವ್ಯವಸ್ಥೆನ ಕಗ್ಗೊಲೆ ಮಾಡಿ ಪ್ರಜಾಪ್ರಸಾರ ಕೊಡಲೆಪಟ್ಟು ಕೊಟ್ಟು ಈ ಒಂದು ಸರ್ವಾಧಿಕಾರತ್ವ ದೂರ ತರ್ತಾ ಇದ್ದಾರೆ. ಆಳುವ ಸರ್ಕಾರ ಏನಪ್ಪ ಅಂತ ತಮ್ಮ ಹಿತರಕ್ಷಣೆಗಾಗಿ ಮಾಡ್ತಕ್ಕಂಥ ಈ ನೀತಿಯನ್ನು ವಿರುದ್ಧವನ್ನು ಖಂಡನೆ ಮಾಡ್ತೇವೆ. ಸುಪ್ರೀಂ ಕೋರ್ಟ್ ಪುನಃ ಪರಿಶೀಲಿಸಬೇಕು ಮತ್ತು ಈ SIR ರದ್ದುಗೊಳಿಸಿ ಪುನಃ ಅಂತ ಮತದಾನ ಹಕ್ಕಪ್ಪ ಅಂತ ಎಲ್ಲರಿಗೆ ಸರ್ವತ್ರ ಇರಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಸುರೇಶ್ ಜಿ ಬಿ ಅಂತೇಳಿ CITU ಸಹ ಸಂಚಾಲಕ. ಇವತ್ತು ಕನಿಷ್ಠ ಕೂಲಿಯನ್ನು 36,000 ನೀಡಬೇಕು. ಈಗಾಗಲೇ ಏನು ಮೇ 22ನೇ ತಾರೀಕಿನಿಂದ ಕನಿಷ್ಠ ಕೂಲಿಯನ್ನು 60% ಹೆಚ್ಚು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಅದನ್ನು ನಾವು CITU ಸಂಘಟನೆಯಿಂದ ಸ್ವಾಗತಿಸ್ತೇವೆ. ಸ್ವಾಗತಿಸೋದ್ರ ಜೊತೆಯಲ್ಲಿ ಏನು ಇವತ್ತು ಬೆಲೆ ಏರಿಕೆ ಸೂಚ್ಯಂಕದ ಪ್ರಕಾರ ಒಂದು ಫ್ಯಾಮ್ಲಿ, ಒಂದು ಕುಟುಂಬ ನಡಿಬೇಕಾದ್ರೆ ಕನಿಷ್ಠ 36,000 ರೂಪಾಯಿಗಳು ಬೇಕು. ಅಂಥ ಸಂದರ್ಭದಲ್ಲಿ ಇವರು ಇವತ್ತು 60% ಮಾತ್ರ ಹೆಚ್ಚು ಮಾಡಿದ್ದಾರೆ. ಅದನ್ನು ನಾವು ಇಲ್ಲಿ ತಿದ್ದುಪಡಿ ಮಾಡಿ ಕನಿಷ್ಠ ಅಂದರೆ 36,000 ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡೋದ್ರ ಮೂಲಕ ಇವತ್ತು ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಕೊಟ್ಟಿದ್ದೇವೆ. ಅದ್ರ ಜೊತೆಯಲ್ಲೇ ಇವತ್ತೇನು ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ 4 ಸಂಹಿತೆಗಳನ್ನು ಏನು ಮಾಡಿದ್ದಾರೆ ಅವುಗಳನ್ನು ಇವತ್ತು ರಾಜ್ಯ ಸರ್ಕಾರ ಜಾರಿಗೆ ತರಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಈ ಒಂದು ಕಾನೂನು 4 ಸಂಹಿತೆ ಬಂತು ಅಂದ್ರೆ ಇದು ಒಂಥರ ಹೆಂಗಪ್ಪ ಅಂದ್ರೆ ಗುಲಾಮಗಿರಿಯ ಪದ್ಧತಿಯನ್ನು ಜಾರಿಗೆ ತಂದ ರೀತಿಯಲ್ಲಿ, ಅದಕ್ಕಾಗಿ ಅವುಗಳನ್ನು ಜಾರಿಗೊಳಿಸಬಾರ್ದು ಅಂತೇಳಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕೋದ್ರ ಜೊತೆಯಲ್ಲಿ ನಮ್ಮ ಹೋರಾಟವನ್ನು ನಿರಂತರವಾಗಿ ಇಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಯಾಕಂದರೆ ಈ ಕಾನೂನುಗಳು ಸ್ವತಂತ್ರ ಪೂರ್ವದಿಂದಲೇ ಈ ಕಾನೂನುಗಳು ಕಾರ್ಮಿಕರಿಗೆ ಬಂದಂಥ ಕಾನೂನುಗಳನ್ನು ಇವತ್ತು ರದ್ದುಗೊಳಿಸಿ ಕೇಂದ್ರ ಸರ್ಕಾರ ಇವತ್ತು ಯಾರು ಕಾರ್ಪೊರೇಟ್ ವಲಯದ ಮಾಲೀಕರಿದ್ದಾರೆ ಅವ್ರ ಪರವಾದ 4 ಸಂಹಿತೆಗಳನ್ನು ಜಾರಿಗೊಳಿಸಿದ್ದಾರೆ. ಅದನ್ನು ನಾವು ಇವತ್ತು CITU ಸಂಘಟನೆಯಿಂದ ವಿರೋಧಿಸ್ತೀವಿ. ಅದ್ರ ಜೊತೆಯಲ್ಲೇ ಏನು ಇವತ್ತು ಗುತ್ತಿಗೆ ಪದ್ಧತಿ ಇದೆ, ಆ ಗುತ್ತಿಗೆ ಪದ್ಧತಿಯನ್ನು ನಿಷೇಧಗೊಳಿಸಬೇಕು. ಕಾಯಮಾಗಿ ಭರ್ತಿ ಮಾಡಬೇಕು ಎಲ್ಲ ನೌಕರಿಗಳನ್ನು. ಅವುಗಳನ್ನು ಮಾಡೋದ್ರ ಜೊತೆಯಲ್ಲಿ ಎಲ್ಲ ನಾಗರಿಕರಿಗೆ ಭದ್ರತೆಯನ್ನು ಒದಗಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇವತ್ತು SIR ಅಂತೇಳಿ ಇವತ್ತು ಅನೇಕ ರಾಜ್ಯಗಳಲ್ಲಿ ಜಾರಿಗೊಳಿಸೋದ್ರ ಮೂಲಕ ಅವನ್ನ ಅಲ್ಲಿರುವಂಥ ವೋಟರ್ ಮತದಾರರನ್ನೇ ಕಡಿಮೆ ಮಾಡೋದ್ರ ಜೊತೆಯಲ್ಲಿ ಇವತ್ತು ತಮಗೆ ಯಾರು ವೋಟರ್ ಬೇಕಾಗ್ಯಾರ ಅವ್ರನ್ನ ಮಾತ್ರ ಅಲ್ಲಿ ಆ ವೋಟರ್ ಯಾದಿಯಲ್ಲಿ ಇಟ್ಟು ತಮಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ಆಳುವ ಸರ್ಕಾರಗಳು ಏನು ಕೇಂದ್ರ ಸರ್ಕಾರ ಇದೆ, ಮೋದಿ ಸರ್ಕಾರ, ಈ ಮತದಾರರ ಯಾದಿಯಿಂದನೇ ಏನು ಅವರು ಯಾರು ವೋಟ್ ಹಾಕೋದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಇತ್ತು ಅಂಥವ್ರನ್ನ ತೆಗೆದ್ರ ಮೂಲಕ ಇವತ್ತು ನಾವು ಉದಾಹರಣೆಗಾಗಿ ಪಶ್ಚಿಮ ಬಂಗಾಳದಲ್ಲಿ 90 ಲಕ್ಷ ಜನರನ್ನು ಡಿಲೀಟ್ ಮಾಡೋದ್ರ ಮೂಲಕ ಇವತ್ತು ಅಲ್ಲಿ ಆರಿಸಿ ಬರೋದ್ರ ಜೊತೆಯಲ್ಲಿ ಇವತ್ತು ಸರ್ವಾಧಿಕಾರ ತನವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ಕೇರಳದಲ್ಲಿ ಕೂಡ ಚುನಾವಣೆ ಆಯಿತು. ಅಲ್ಲಿ ನಮ್ಮ ಪಿಣರಾಯಿ ವಿಜಯನ್ ಅಂತೇಳಿ ಇವತ್ತು ಸರ್ಕಾರ ಬಿದ್ದರೂ ಕೂಡ ಅವರ ಮೇಲೆ ಕೆಲವೇ ದಿವಸದಲ್ಲಿ ಇಡಿ ದಾಳಿ ಮಾಡಲಾಯಿತು. ಇಡಿ ದಾಳಿ ಮಾಡಿದ್ರೂ ಕೂಡ ಅವರಲ್ಲಿ ಏನೂ ಸಿಗಲಿಲ್ಲ ಅಂತೇಳಿ ಇವತ್ತು ಏನು ಇಡಿ ಅಧಿಕಾರಿಗಳಿದ್ದಾರೆ ಅವರು ಬರೆದು ಕೊಟ್ಟಿದ್ದಾರೆ, ಅವರಲ್ಲಿ ಏನೂ ಇರಲಿಲ್ಲ ಅಂತೇಳಿ. ಇಷ್ಟಿದ್ದಾಗೂ ಕೂಡ ಈ ಕೇಂದ್ರ ಸರ್ಕಾರ ಇಂಥ ನಮ್ಮ ಮುಖಂಡರುಗಳನ್ನು ಇವತ್ತು ಅವ್ರ ಮೇಲೆ ಏನಾದರೂ ಒಂದು ದಾಳಿ ಮಾಡೋದ್ರ ಮೂಲಕ ಇವತ್ತು ಅವರ ಇದನ್ನು ಹಾನಿ ಮಾಡ್ತಾ ಇದ್ದಾರೆ. ಅದನ್ನು ನಾವು ಇವತ್ತು CITU ಸಂಘಟನೆಯಿಂದ ಖಂಡಿಸೋದ್ರ ಜೊತೆಯಲ್ಲಿ ಇವತ್ತು ಗ್ರಾಮ ಪಂಚಾಯತಿ ನೌಕರರ ಏನೋ ಕನಿಷ್ಠ ಕೂಲಿ ಜಾರಿಗೊಳಿಸಿದೆ ಅದನ್ನು ಒಂದು ಕಡೆ ನಾವು ಹಂಚೋದ್ರ ಜೊತೆಯಲ್ಲಿ ಇನ್ನೂ 36,000 ತಿದ್ದುಪಡಿ ಮಾಡಿ 36,000 ಕನಿಷ್ಠ ಕೂಲಿಯನ್ನು ನೀಡಬೇಕು ಅಂತೇಳಿ
ಈ ಸಂದರ್ಭ ಹೇಳ ಬಯಸ್ತೇನೆ. ನನ್ನ ಹೆಸರು ಲಕ್ಷ್ಮಣ ಹಂದ್ರಾಳ್, CRTU ಸಂಚಾಲಕ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘ CRTU ಸಂಯೋಜಿತ ವಿಜಯಪುರ ಜಿಲ್ಲೆ. ನಾವು ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛವಾಹಿನಿ ಮಹಿಳಾ ಚಾಲಕಿಯರು ಹಾಗೂ ಸಹಾಯಕಿಯರು ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಬ್ಬರು ಮಹಿಳಾ ವಾಹನ ಚಾಲಕಿಯರು ಹಾಗೂ ಇಬ್ಬರು ಸಹಾಯಕಿಯರು ಅಂತ ನೇಮಕ ಮಾಡಿ ನಮ್ಮ ಎಲ್ಲ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗೆ ಪ್ರತಿ ಗ್ರಾಮ ಪಂಚಾಯತಿಗೆ ಎಲ್ಲರನ್ನೂ ನೇಮಕ ಮಾಡ್ಕೊತು. ಆಮೇಲೆ 6 ತಿಂಗಳವರೆಗೆ ಪಂಚಾಯತಿ ಪೇಮೆಂಟ್ ಕೊಡ್ಬೇಕಂತೇಳಿ ಆದೇಶ ಮಾಡ್ತು. ಮುಂದೆ ಯಾವುದೂ ಸರಿಯಾದ ಆದೇಶ ಇಲ್ಲ. ನಮ್ಮ ಹೆಣ್ಮಕ್ಳಿಗೆ 6 ತಿಂಗಳ ಮಟ್ಟಿಗೆ ಗ್ರಾಮ ಪಂಚಾಯತಿ ನೇಮಕ ಮಾಡ್ಕೊಂಡು ಒಡಂಬಡಿಕೆ ಮೂಲಕ ಕೆಲಸ ಮಾಡ್ಕೊಂಡು ಈಗ ಸಂಜೀವಿನಿ ಒಕ್ಕೂಟದಿಂದ ಬಂದಿರಮ್ಮ, ನೀವು ಸಂಜೀವಿನಿ ಒಕ್ಕೂಟಕ್ಕೆ ಹೋಗ್ರಿ ಅಂತ ಪಂಚಾಯತಿಯಿಂದ ಹೇಳ್ತಾರೆ. ಆಮೇಲೆ ಸಂಜೀವಿನಿ ಒಕ್ಕೂಟದವ್ರು ಏನು ಹೇಳ್ತಾರೆ, ನೀವು ಪಂಚಾಯತಿಯಿಂದ ಆಯ್ಕೆ ಆಗಿರಿ, ಪಂಚಾಯತಿಗೆ ಹೋಗ್ರಿ ಅಂತ ಅವ್ರು ಹೇಳ್ತಾರೆ. ಹೀಗಾಗಿ ನಮ್ಮ ಎಲ್ಲ ಮಹಿಳೆಯರದ ಜೀವನ ಅಂದ್ರೆ ಒಂಥರ ಅತಂತ್ರ ಆಗಿದೆ. ಹೇಳ್ಬೇಕಪ್ಪ ಅಂದರೆ ಈ ಕಡೆ ನಾವೇನು ಸಂಜೀವಿನಿ ಒಕ್ಕೂಟದವರು ಗೊತ್ತಾಗ್ತಾ ಇಲ್ಲ, ಏನು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಸುಮಾರು ಸಾರಿ ನಾವು ಫ್ರೀಡಮ್ ಪಾರ್ಕ್ ಒಳಗೆ ಸ್ಟ್ರೈಕ್ ಮಾಡಿದೆವು. ಪಂಚಾಯತಿ ನೌಕರರು, ಸ್ವಚ್ಛವಾಹಿನಿ ನೌಕರರು ಸೇರಿ ಸ್ಟ್ರೈಕ್ ಮಾಡಿದೆವು. ಆದ್ರೆ ನಮಗೆ ಏನೂ ಅದ್ರದ್ದು ಸರ್ಕಾರ ನಮ್ಮ ಗಮನನೇ ಹರಿಸ್ತಾ ಇಲ್ಲ. ಬರೀ ನಿಮ್ಮನ್ನು ಮೀಟಿಂಗ್ ಕರಿತೇವ್ರಿ, ಸಭೆ ಮಾಡ್ತೇವೆ, ಎಲ್ಲ ಜಿಲ್ಲೆಯಿಂದ ಪ್ರಮುಖರನ್ನ ಕರೆದು ಸಭೆ ಮಾಡಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇವೆ ಭರವಸೆನೇ ಕೊಡ್ತಾ ಬರ್ತಾ ಇದೆ. ಆದರೆ ನಮಗೆ ಒಂದು ಬೇಡಿಕೆಗಳು ಈಡೇರಿಸ್ತಾ ಇಲ್ಲ. ಪ್ರತಿಯೊಂದು ಇಲ್ಲಿ ಡ್ರೈವರಲ್ಲಿ ಹೆಲ್ಪರಲ್ಲಿ ಕೆಲಸಕ್ಕೆ ಬಂದವರು ಎಲ್ಲ ಹೆಣ್ಮಕ್ಳದು ಜೀವನ ಭಾಳ ಬಡತನ ರೇಖೆಗಿಂತ ಕೆಳಗಿನವ್ರು ಅದೇವ್ರಿ. ಕೆಲವೊಬ್ಬರು ಮನ್ಯಾಗ ಅವ್ರ ಯಜಮಾನ್ರು ಕುಡಿತಾ ಇದ್ದಾರೆ, ಕೆಲವರು ವಿಧವೆ ಅದಾರ, ಮತ್ತು ಇನ್ನೊಬ್ಬರು ಅಂದ್ರೆ ಗಂಡು ಬಿಟ್ಟವ್ರು ಅದಾರ. ಇಂಥ ಪರಿಸ್ಥಿತಿ ಒಳಗೆ ಹೆಣ್ಮಕ್ಳು ನಾವು ಮುಂದೆ ಬಂದು ನಮ್ದೊಂದು ಜೀವನ ಕಟ್ಕೋಬೇಕಂತೇಳಿ ಬಂದಿದ್ರು ಸುಧಾ ಸರ್ಕಾರ ನಮ್ಮ ಹತ್ತ ಗಮನ ಹರಿಸ್ತಾ ಇಲ್ಲ. ಈ ಮೂಲಕ ನಾನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ತಿಳಿಸೋದೇನಂದ್ರೆ, ನಮ್ಮ ಹೆಣ್ಮಕ್ಳಿಗೆ ನೀವೇ ನೇಮಕ ಮಾಡ್ಕೊಂಡಿರಿ, ನಾವೇನು ಕೆಲಸ ಮಾಡ್ತೇವತ್ತ ಮುಂದೆ ಬಂದಿತ್ತಿಲ್ಲ. ಪ್ರತಿ ಸಂಜೀವಿನಿ ಒಕ್ಕೂಟದಿಂದ ನುರಿತ ಇದು ಡ್ರೈವರ್ ಮತ್ತು ಸಹಾಯಕಿಯರನ್ನತೆ ನೇಮಕ ಮಾಡ್ಕೊಂಡಿರಿ, ನಮಗೆ ತರಬೇತಿನೂ ಕೊಟ್ಟಿರಿ, ಹಾಗೆ ಕೆಲಸನೂ ಕೊಟ್ಟಿರಿ. ಅದು ಸ್ವಾಗತಾರ್ಹ. ಆದ್ರೆ ನಮಗೆ ಮುಂದೆ ಹಿಂಗೆ ಪ್ರೋತ್ಸಾಹ ಮಾಡಿ ನಮ್ಮನ್ನು ಗ್ರಾಮ ಪಂಚಾಯತಿ ನೌಕರರನ್ನಾಗಿ ಪರಿಗಣಿಸಿ ರೂಪಾಯಿ 15,000 ನಮಗೂ ಕನಿಷ್ಠ ರೂಪಾಯಿ 15,000 ನಮಗೂ ವೇತನ ಜಾರಿ ಮಾಡಬೇಕು. ಮತ್ತು ಮುಂದಿನ ದಿನಗಳಲ್ಲಿ ನಮಗೂ ಕನಿಷ್ಠ ವೇತನ ಸುಧಾ ಜಾರಿ ಮಾಡಬೇಕು. ಮತ್ತು ಪಂಚಾಯತಿ ಸಿಬ್ಬಂದಿಗಳು ಏನು ಅನುಕೂಲ ಅದಾವು ಅವು ನಮಗೂ ಎಲ್ಲ ಮಹಿಳಾ ಚಾಲಕರಿಗೆ ಸಹಾಯಕರಿಗೆ ಒದಗಿಸ್ಬೇಕು. ಮತ್ತು ಇದರಂತೆ ಇನ್ನು ಎಲ್ಲ ಜಿಲ್ಲೆ ಒಳಗೂ ಎಲ್ಲರಿಗೆ ತರಬೇತಿ ಪಡೆದವ್ರಿಗೆ ಯಾರಿಗೂ ಕೆಲಸ ಕೊಡ್ತಾ ಇಲ್ಲ. ಪ್ರತಿಯೊಬ್ಬರಿಗೆ ಕೆಲಸ ಕೊಡಬೇಕು. ಮತ್ತು 2 ವರ್ಷ 3 ವರ್ಷ ಅವ್ರ ಪೇಮೆಂಟ್ ಬಾಕಿ ಅದಾವೆ, ಅವೆಲ್ಲ ಬಾಕಿ ಪೇಮೆಂಟ್ ಕೊಡಿಸ್ಬೇಕು. ಹಾಗೆಯೇ ಈಗ ಆಲ್ರೆಡಿ 1 ವರ್ಷ 2 ವರ್ಷ 3 ವರ್ಷ 6 ತಿಂಗಳು ಈ ಥರ ಕೆಲಸ ಮಾಡಿ ಅವು ಗಾಡಿ ಎಲ್ಲ ಗುಜ್ರಿಗೆ ಹಾಕೋ ಪರಿಸ್ಥಿತಿಗೆ ಬಂದವು. ಎಲ್ಲ ಗೋಡೌನ್ದಾಗ ಹಚ್ಚಿದಾರೆ. ಅವು ಸರ್ಕಾರ ಗಮನ ಹರಿಸಿ 6 ಲಕ್ಷ 8 ಲಕ್ಷ 5 ಲಕ್ಷ ಕೊಟ್ಟು ಗಾಡಿ ತಂದು ಪಂಚಾಯತಿಗೆ ನಿಂದಿರ್ಸಿರಿ. ಅವೆಲ್ಲ ಗುಜ್ರಿಗೆ ಹಾಕೋ ಪರಿಸ್ಥಿತಿ ಬಂದಾವೆ. ನಮ್ಮದು ಜೀವನ ಈ ಥರ ಈ ಕಡೆ ಹಾಳಾಗತ್ತದ, ಅವು ಗಾಡಿಗಳು ಆ ಥರ ಹಾಳಾಕತ್ತವ. ಮತ್ತು ಸ್ವಚ್ಛ ಭಾರತ ಅಂತ ಹೆಸರಿಗೆ ಹೇಳ್ತೀರಿ, ಮಹಿಳಾ ಸಬಲೀಕರಣ ಅಂತ ಹೆಸರಿಗೆ ಹೇಳ್ತದ ಸರ್ಕಾರ. ಏನು ಮಹಿಳಾ ಸಬಲೀಕರಣ ಮಾಡಕತ್ತದ? ಯಾವುದೂ ಮಹಿಳಾ ಸಬಲೀಕರಣ ಇಲ್ಲ. ಬರೀ ಹೆಸರಿಗೆ ಪತ್ರಿಕಾಗೋಷ್ಠಿಗೆ ಮಾತ್ರ ಮಹಿಳಾ ಸಬಲೀಕರಣ. ನಿಜವಾದ ಗ್ರಾಮೀಣ ಮಹಿಳೆಯರ ಸಬಲೀಕರಣ ಆದ್ರೆ ಮಾತ್ರ ಮಹಿಳಾ ಸಬಲೀಕರಣಕ್ಕೆ ಒಂದು ಅರ್ಥ ಸಿಗ್ತದಂತ ನನ್ನ ಅಭಿಪ್ರಾಯ. ನನ್ನಂಥ ಬಡ ಕುಟುಂಬದಿಂದ ಬಂದ ನೊಂದ ಮಹಿಳೆಯರು ಸಾಕಷ್ಟು ಜನರಿದ್ದಾರೆ. ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಒಳಗೆ ನಾವು ಎಲ್ಲ ಈ ದಿನ 30 ತಾರೀಕು ಸ್ಟ್ರೈಕ್ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೆವು. ಇದೇ ರೀತಿ ಎಲ್ಲ ಹೆಣ್ಮಕ್ಳಿಗೂ ತರಬೇತಿ ಕೊಟ್ಟು ಅವರಿಗೆ ಗಾಡಿ ಕೊಟ್ಟು ಕೆಲಸ ಕೊಟ್ಟು ಮತ್ತು ನಮ್ಮನ್ನು ಕೈ ಬಿಡೋದು ಬೇಡ, ಸರ್ಕಾರ ಮುಂದುವರಿಸಲಿ, ನಮ್ಮ ಪೇಮೆಂಟನ್ನು ಒಂದು ನಿಗದಿ ಮಾಡಲಿ. ಈ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಶೋಭಾ ದುಂಡಪ್ಪ ಪಾಂಡರೆ, ಗ್ರಾಮ ಪಂಚಾಯತಿ ರಾಜ್ಯ ಉಪಾಧ್ಯಕ್ಷ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷ. ಏನು ಕನಿಷ್ಠ ಕೂಲಿ ಸರ್ಕಾರ
ಅದಕ್ಕೆ ಸಿಹೆಚ್ ಸಂಭ್ರಮಾಚರಣೆ ಮಾಡತ್ತೀವಿ ಸರ್ ನಾವು. ಅಲ್ಲ ಇದು ಕನಿಷ್ಠ ಕೂಲಿಯನ್ನು 60% ಹೆಚ್ಚು ಮಾಡಿದ ಸಲಾಗ ಸರ್ಕಾರ ಗೌರವಿಸೋದ್ರ ಜೊತೆಯಲ್ಲಿ ಸರ್ಕಾರಕ್ಕೆ ಧನ್ಯವಾದ ಹೇಳೋ ಜೊತೆಯಲ್ಲಿ ನಾವು ಸಿಹಿ ಹಂಚ್ತೀವಿ. ಮುಂದಿನ ದಿನಮಾನ ಆಗ್ಬೇಕು, ಅದಕ್ಕೆ ನಾವು ಒತ್ತಾಯ ಮಾಡಿವಲ್ಲ. ಧನ್ಯವಾದ ಸರ್. ದುಡಿಯುವ ಜನರಿಗೆ ಕನಿಷ್ಠ ವೇತನ ಜಾರಿ ಮಾಡಲು ಕ್ರಮ ವಹಿಸಿದ್ದೀರಿ. ತಮಗೆ ಗ್ರಾಮ ಪಂಚಾಯಿತಿ ನೌಕರ ಸಂಘ CITU ರಾಜ್ಯ ಸಮಿತಿ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೂ ಅಂತಿಮ ಅಧಿಸೂಚನೆಯನ್ನು ನಾವು ಸ್ವಾಗತಿಸುತ್ತೇವೆ. ಕಳೆದ ಹಲವಾರು ವರ್ಷಗಳಿಂದ ಗ್ರಾಮ ಪಂಚಾಯಿತಿ ನೌಕರರ ಕೆಲವು ಪ್ರಮುಖ ಬೇಡಿಕೆಗಳು ಇತ್ಯರ್ಥವಾಗದೆ ಬಾಕಿ ಉಳಿದುಕೊಂಡಿವೆ. ಸಚಿವರ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳ ಜೊತೆ ಹಲವು ಸುತ್ತಿನ ಮಾತುಕತೆ ನಡೆದಿದ್ದರೂ ಕೆಲವು ಪ್ರಮುಖ ಬೇಡಿಕೆಗಳು ಇನ್ನೂವರೆಗೆ ಹಾಗೂ ಉಳಿದುಕೊಂಡಿವೆ ಮತ್ತು ಸಂಜೀವಿನಿ ಒಕ್ಕೂಟದ ಮೂಲಕ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಹಿಳಾ ವಾಹನ ಚಾಲಕಿ ಮತ್ತು ಕಸ ವಿಲೇವಾರಿ ಮಾಡುವ ಸ್ವಚ್ಛವಾಹಿನಿ ಮಹಿಳಾ ಕಾರ್ಮಿಕರು ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರಿಗೆ ಕಳೆದ 2 ವರ್ಷಗಳಿಂದ ಗ್ರಾಮ ಪಂಚಾಯತಿಗಳು ವೇತನ ಇಲ್ಲದೆ ದುಡಿಸಿಕೊಳ್ಳುತ್ತಿದ್ದಾರೆ. ವೇತನ ನಿಲ್ಲದೆ ಸ್ವಚ್ಛವಾಹಿನಿ ನೌಕರರು ಪರದಾಡುವಂತಾಗಿದೆ. ಇವರಿಗೆ ಪಂಚಾಯತ್ ನೌಕರರೆಂದು ಪರಿಗಣಿಸಬೇಕು ಮತ್ತು ಕನಿಷ್ಠ ವೇತನದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾಸಿಕ ಸರಾಸರಿ 36,000 ಕನಿಷ್ಠ ವೇತನ ನಿಗದಿ, ಕಾರ್ಮಿಕ ಸಂಹಿತೆಗಳಿಗೆ ಕರ್ನಾಟಕ ತಿದ್ದುಪಡಿಗಳಿಗಾಗಿ ಕಾಯಮೇತರ ಕಾರ್ಮಿಕರ ಕಾಯಂಗೆ ಶಾಸನಕ್ಕಾಗಿ ಒತ್ತಾಯಿಸಿ ಮನವಿ ಪತ್ರ. ವೈಜ್ಞಾನಿಕವಾಗಿ ಎಲ್ಲ ಕಾರ್ಮಿಕರು ಕನಿಷ್ಠ ವೇತನ ನಿಗದಿಪಡಿಸಿ ಜಾರಿ ಮಾಡಿ. ವೇತನ ನಿಗದಿ ಮಾಡದೆ ಬಹುತೇಕ ಉದ್ಯಮಿಗಳಿಗೆ ಅನುಗುಣವಾಗಿ ಸುಪ್ರೀಂ ಕೋರ್ಟಿನ ಐತಿಹಾಸಿಕ ರೆಪ್ಕೋಸ್ ಬ್ರೆಡ್ ಆ್ಯಂಡ್ ಕಂಪನಿ ಪ್ರಕರಣದಲ್ಲಿ ನಿಗದಿಪಡಿಸಿದ ಮಾನದಂಡಗಳನ್ನು ಆಧರಿಸಿ ಮುಖ್ಯಮಂತ್ರಿ ಇಲ್ಲ ಈಗ